ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ, ನನ್ನ ಹೆಸರು ದೀಪಾ. USA ಇಂದ ಕನ್ನಡ ವ್ಲಾಗ್ಸ್ ಮಾಡ್ತಿರ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ಸೊ ಇವತ್ತು ಸೆಕೆಂಡ್ ಡೇ ಆಫ್ ಟ್ರಿಪ್, ಫ್ರೈಡೇ ಮಾರ್ನಿಂಗ್ ಗ್ಲೆನ್ವುಡ್ ಸ್ಪ್ರಿಂಗ್ಸಲ್ಲಿ ಇದ್ದೀವಿ ನಾವೆಲ್ಲ. ಸೊ ಇವಾಗ ಎಲ್ಲೋಗ್ತೀವಿ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆಗೂ ಶೇರ್ ಮಾಡ್ತೀವಿ. ಓಕೆ? ಸರಿ, ಹೋಗ್ತೀರಾ ಅಲ್ಲಿ? ಹುಷಾರು. ಏನಂದ್ರೆ ಅದು ಇದು ಮಾಡಬಾರ್ದು, ಅದ್ಯಾ ಏನು ಬೇಕು ಅದು ಮಾತ್ರ ನೋಡ್ಕೊಂಡು ತಿನ್ಬೇಕಾಯ್ತಾ? ಮಕ್ಕಳು ಚಿಕ್ಕವ್ರು ಇರಬೇಕಾದ್ರೆ ಇಬ್ಬರಿಗೂ ರೆಡಿ ಮಾಡೋಷ್ಟರಲ್ಲೇ ತುಂಬ ಟೈಮ್ ಆಗಿಬಿಡೋದು. ಆದರೆ ಇವಾಗ ಬಂಗಾರು ಅವಳಷ್ಟಕ್ಕೆ ಅವಳೇ ರೆಡಿ ಆಗಿಬಿಡ್ತಾಳೆ, ಅಷ್ಟು ಕೆಲಸನೇ ಇರೋದಿಲ್ಲ. ಆದ್ಯಂಗೆ ಮಾತ್ರ ಫುಲ್ ರೆಡಿ ಮಾಡಬೇಕು. ಸೊ ಇಬ್ಬರನ್ನು ರೆಡಿ ಮಾಡಿಸಿ ಹೊರಗಡೆ ಕಳಿಸ್ತಾ ಇದ್ದೀನಿ. ಎಲ್ಲಿಗೆ ಅಂತ ಅಂದರೆ ಆರಾಧ್ಯ ಅವರ ರೂಮ್ಗೆ ಹೋಗ್ತಾ ಇದ್ದಾರೆ. ಪಕ್ಕದ ರೂಮ್ ಅವ್ರದ್ದು. ಸೊ ಹೋಟೆಲಲ್ಲೇ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇರೋದ್ರಿಂದ ಅವರು 3 ಜನ ಹೋಗಿ ತಿಂತಾರೆ, ಆಪೋಸಿಟಲ್ಲೇ ಇರೋದು. ಹಾಗಾಗಿ ಕಳಿಸ್ದೆ. ಎಲ್ಲ ವೆರೈಟೀಸ್ ಎಲ್ಲ ಟ್ರೈ ಮಾಡ್ತಿರ್ತಾರೆ, ತುಂಬ ಲೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಫಸ್ಟೇ ಕಳಿಸಿದ್ರೆ ನಾವು ರೆಡಿ ಆಗೋಷ್ಟರಲ್ಲಿ ಅವ್ರದ್ದು ಮುಗ್ದಿರುತ್ತೆ, ನಾವು ತಿಂದ್ಬಿಟ್ಟು ಬೇಗ ಹೊರಡ್ಬೋದು ಅಂತ ಹೇಳ್ಬಿಟ್ಟು ಕಳಿಸ್ದೆ. ಹಾಗೆ ನಾವು ರೆಡಿಯಾಗಿ ಬರ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿ ಹೋಟೆಲ್ ಆಪೋಸಿಟಲ್ಲೇ ಈ ರೈಡ್ ಎಲ್ಲ ಕಾಣಿಸ್ತಾ ಇರೋದು. ನೆಕ್ಸ್ಟ್ ನಾವು ಇಲ್ಲಿಗೆ ಹೋಗ್ತೀವಿ. ಎಲ್ಲಿ ಏನು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ವ್ಲಾಗಲ್ಲಿ ಇರುತ್ತೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಡೇ 2. ನಾವು ಗ್ಲೆನ್ವುಡ್ ಸ್ಪ್ರಿಂಗ್ಸಲ್ಲಿ ಇದ್ದೀವಿ. ಆ್ಯಕ್ಚುಲಿ ಇವತ್ತು ಪ್ಲಾನ್ ಇದ್ದಿದ್ದು ಗ್ಲೆನ್ವುಡ್ ಸ್ಪ್ರಿಂಗ್ಸಿಂದ ಆಸ್ಪೆನ್ಗೆ ಹೋಗಬೇಕು, ಅಲ್ಲಿ ಸ್ಟೀಮ್ ಬೋಟ್ ಸ್ಪ್ರಿಂಗ್ಸ್ಗೆಲ್ಲ ಹೋಗ್ಬೇಕಂತ ಇತ್ತು. ಬಟ್ ಪ್ಲ್ಯಾನ್ ಸಡನ್ನಾಗಿ ಚೇಂಜ್ ಮಾಡ್ಕೊಂಡ್ವಿ. ಯಾಕೆ ಏನು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ವ್ಲಾಗ್ ನೋಡ್ತಾ ಇರಿ, ಟ್ರಾವೆಲ್ ವ್ಲಾಗ್ ಗೊತ್ತಾಗುತ್ತೆ. ಸೊ ನಾವು ಬಂದ್ವಿ. ನೋಡಿ, ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತೀವಿ. ಟೋಸ್ಟ್ ಚೀಸು ಬಟರ್ ತುಂಬ ಚೆನ್ನಾಗಿತ್ತು. ಸೂಪರ್. ತಿನ್ನಿ. ಮಾಡ್ಕೊಡ್ಲಾ? ಬೇಡಪ್ಪ, ತಿನ್ನು. ಅದೇ ಎಂತ ಬಾಗ ತಿಂಟಾ ಒಂದು ಕುಚೋಲಿ. ಸೂಪರ್ ಸೂಪರ್. I was sleeping peacefully. Is it? Nice, nice. Until mommy got this call from Italy. Butter బాగుంది మా క్లీన్ కన్నా. ఆఫ్ తీసుకో, ఆఫ్ బటర్ వేసుకో. Can you get me some butter, please? మోర్ ఓవర్ వైట్ కలర్ ఉంది కదా. Cheese is... ನಾವು ಒಟ್ಟು 4 days ಹೋಟೆಲಲ್ಲಿ ಸ್ಟೇ ಮಾಡಿದ್ದು. ಬಟ್ ಎಲ್ಲ ಹೋಟೆಲ್ಗೂ ಕಂಪೇರ್ ಮಾಡಿದ್ರೆ ಇದೊಂದೇ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಟಿಕೆಟ್ಸ್ ಎಲ್ಲ ಬೈ ಮಾಡಬೇಕಾಗಿತ್ತು. ಆನ್ಲೈನಲ್ಲಿ ಕಮ್ಮಿ ಇತ್ತು ಗೇಟ್ ಹತ್ರ ತೊಗೊಳೋದಕ್ಕಿಂತ. ಸೊ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಹೋಟೆಲ್ ಆಪೋಸಿಟಲ್ಲೇ ಇದ್ದಿದ್ದು. ಸೊ ಬನ್ನಿ, ಇವತ್ತಿನ ಟ್ರಿಪ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊತೀನಿ. ಆದಷ್ಟು ಡೀಟೇಲ್ ಆಗಿ ತೋರಿಸ್ತೀನಿ, ಯಾಕಂದರೆ ಇಲ್ಲಿವರೆಗೂ ಬಂದು ನೋಡೋಕ್ಕಾಗದೇ ಇರೋ ಅಂಥವ್ರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಮನೆಯಲ್ಲೇ ಕೂತ್ಕೊಂಡು ವೀಡಿಯೋಸ್ ನೋಡ್ಬೋದು. ಹಾಗಾಗಿನೇ ನಾನು ಟ್ರಿಪ್ ವ್ಲಾಗ್ನ ಮಿಸ್ ಮಾಡಬಾರ್ದು ಅಂತ ಹೇಳಿ ಈ ಟ್ರಾವೆಲ್ ವ್ಲಾಗ್ನೆಲ್ಲ ನಾನು ವಿಡಿಯೋ ಮಾಡಿರೋ ಅಂಥದ್ದು. ಯಾರಿಗಾದ್ರೂ ಮೊದಲೇ ಹೇಳ್ಬಿಟ್ಟಿದ್ದೀನಿ, ಎಲ್ಲಾದರೂ ಬೋರ್ ಆಯಿತು ಅಂತ ಅಂದರೆ ಫಾರ್ವರ್ಡ್ ಮಾಡ್ಕೊಂಡು ನೋಡಿ, ಇಲ್ಲ ಅಂತ ಅಂದರೆ ವಿಡಿಯೋ ಸ್ಕಿಪ್ ಮಾಡಿ ಬೇಜಾರು ಮಾಡ್ಕೊಂಬಿಡಿ. ಇಷ್ಟ ಇರೋರು ವಿಡಿಯೋಸ್ನ ನೋಡ್ತಾರೆ. ನಾವು ಬಂದಿರೋ ಅಂಥದ್ದು ಗ್ಲೆನ್ವುಡ್ ಕ್ಯಾವನ್ಸ್ ಅಡ್ವೆಂಚರ್ ಪಾರ್ಕ್ ಅಂತ ಒಂದು ಮೌಂಟೇನ್ ಟಾಪ್ ಅಡ್ವೆಂಚರ್ ಪಾರ್ಕ್ ಕೊಲೊರಾಡೋನಲ್ಲಿ ಇರುವಂತಹದ್ದು. ಇದರಲ್ಲಿ ಫೇಮಸ್ ಅಂದರೆ ಸೂಪರ್ ಥ್ರಿಲ್ ರೈಡ್ಸ್ ಜೊತೆಗೆ ರಿಯಲ್ ಕೇವ್ ಟೂರ್ಸ್ ಕೂಡ ಇರುತ್ತೆ. ಗಾಂಡುಲಾ ರೈಡ್ ಮೂಲಕ ಹೋಗಬೇಕು ಮೌಂಟೇನ್ ಮೇಲೆ. ಸೊ ಇವಾಗ ನೀವಲ್ಲಿ ಏನು ನೋಡ್ತಾ ಇದ್ದೀರಾ ಅಲ್ಲ, ಈ ರೈಡ್ಗೆ ಗಾಂಡುಲಾ ರೈಡ್ ಅಂತ ಕರೀತಾರೆ. ವೆದರ್ ಫೋರ್ಕಾಸ್ಟ್ ಅಲ್ಲಿ ಸ್ನೋಫಾಲ್ ಆಗುತ್ತೆ ಅಂತಾನೆ ಇತ್ತು, ಬಟ್ ಏನೂ ಅವತ್ತಾಗಲಿಲ್ಲ. ಬಟ್ ಆ ವೀಕೆಂಡ್ ಅಂದರೆ ನಾವಿಲ್ಲಿದ್ದು ಶುಕ್ರವಾರ, ಆದರೆ ಶನಿವಾರ ಭಾನುವಾರ ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗ್ತಾ ಇತ್ತು. ಅವತ್ತಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಬಟ್ ತುಂಬ ಚಳಿ ಇತ್ತು, ಆದರೆ ಸ್ನೋಫಾಲ್ ಇರಲಿಲ್ಲ. ಅದು ಇದ್ದಿದ್ದರೆ ತುಂಬಾ ಚೆನ್ನಾಗಿರ್ತಿತ್ತು. ಅದೊಂದು ಮಿಸ್ ಮಾಡ್ಕೊಂಡ್ವಿ. ಸ್ನೋಫಾಲಲ್ಲಿ ಸಕ್ಕತ್ತಾಗಿ ಕಾಣಿಸುತ್ತೆ, ವ್ಯೂ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸರಿ, ಪಾಕೆಟ್ ಒಳಗೆ ಕೈ ಇಟ್ಕೊಳಪ್ಪ. ಟಿಕೆಟ್ ಪ್ರೈಸಸ್ ಹೇಳೋದಾದರೆ ಆನ್ಲೈನ್ ಪ್ರೈಸಸ್ ಚೀಪರ್ ದ್ಯಾನ್ ಗೇಟ್ ಅಂತ ಹೇಳ್ಬೋದು. ಅವಾಗ ಹೇಳ್ದಂಗೆ ಗೇಟ್ ಮುಂದೆ ತಗೊಳ್ಳೋದಕ್ಕಿಂತ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ರೆ ಬೆಟರು. ನಮಗೆ ಓಡಾಡೋದಕ್ಕೆಲ್ಲ ಏನು ಇಂಟ್ರೆಸ್ಟ್ ಇಲ್ಲ, ಬರೀ ಗಾಂಡುಲಾ ರೈಡ್ ಒಂದೇ ಸಾಕು, ಬರೀ ಸೀನಿಕ್ ವ್ಯೂ ನೋಡ್ಕೊಂಡು ಬರ್ತೀವಿ ಅನ್ನೋದಾದರೆ $32 ಆ ಥರ ಆಗುತ್ತೆ. 37 ಇರುತ್ತೆ ಗೇಟ್ ಹತ್ರ, ಆನ್ಲೈನಲ್ಲಿ 32 ಇರುತ್ತೆ. 2 ಕೇವ್ ಟೂರ್ ಇರುತ್ತೆ, ಫೇರಿ ಪ್ಲಸ್ ಕಿಂಗ್ಸ್ ರೋ ಅಂತ. ಅದೆರಡಕ್ಕೂ ಅಪ್ಗ್ರೇಡ್ ಮಾಡಿಕೊಂಡ್ರೆ $10 ಎಕ್ಸ್ಟ್ರಾ ಬರುತ್ತೆ. ಅಂದರೆ ಆನ್ಲೈನಲ್ಲಿ 50 to 57 ಬಂದು ಗೇಟ್ ಹತ್ರ ಇರುತ್ತೆ. ನಿಮ್ಮ ಇಂಟ್ರೆಸ್ಟ್ ಮೇಲೆ
ಮೇಲೆ ಡಿಪೆಂಡ್ ಆಗುತ್ತೆ ಟಿಕೆಟ್ಸ್ನ ಪರ್ಚೇಸ್ ಮಾಡೋದು. ನಿಮ್ಮ ಅಂದರೆ ಇವಾಗ ಟೈಮ್ ಇರಲ್ಲ, ಬೇರೆ ಕಡೆ ಹೋಗಬೇಕು ಈ ಥರ ಇರಲ್ಲ. ಬಟ್ ಫುಲ್ ಡೇ ಇರಬೇಕು ಅನ್ನೋದಾದರೆ ಫನ್ ಪಾಸ್ ತೊಗೊಂಡ್ರೆ ಒಳ್ಳೆಯದು, ಫುಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅಂದರೆ ಕೇವ್ಸ್ ಆ್ಯಂಡ್ ಕೋಸ್ಟರ್ಸ್ ಮೇಲೆ ಅಂದರೆ ಫನ್ ಡೇ ಕಾಂಬೋ ಸಿಗುತ್ತೆ, ಇನ್ಕ್ಲೂಡ್ ಗಾಂಡೋಲಾ ರೈಡ್ ಪ್ಲಸ್ ಬೋತ್ ಕೇವ್ ಟೂರ್ಸ್ ಮತ್ತು ಆಲ್ಪೈನ್ ಕೋಸ್ಟರ್ ಅಂತ ಒಂದಿರುತ್ತೆ. 4D ಥಿಯೇಟರ್ ತುಂಬ ಚೆನ್ನಾಗಿರುತ್ತೆ, 2 ಮೂವಿ ತೋರಿಸ್ತಾರೆ. ಲೇಸರ್ ಟ್ಯಾಗ್ ಮಕ್ಳಿಗೆ ತುಂಬಾ ಎಂಜಾಯ್ ಮಾಡ್ತಾರೆ. $59 ಇರುತ್ತೆ ಆನ್ಲೈನಲ್ಲಿ, 64 ಅಟ್ ಗೇಟ್. ಸ್ಪೆಷಲ್ ಆ್ಯಡ್ ಆನ್ಸ್ ಮಾಡಿಕೊಂಡ್ರೆ ಸಪ್ರೇಟ್ ಪ್ರೈಸಿಂಗ್ ಇದೆ, ವೇರೀಸ್ ಬೈ ಸೀಸನ್. ಇನ್ನು ಬ್ಲ್ಯಾಕ್ ಲೈಟ್ ಕೇವ್ ಟೂರ್ ಇದೆ ಅವೈಲಬಲ್ ಆಸ್ ಆ್ಯಡ್ ಆನ್ಸ್, ಪ್ರೈಸ್ ವೇರೀಸ್ ಅದು ಕೂಡ. ಸೊ ಕಿಡ್ಸ್ ಬಂದ್ಬಿಟ್ಟು ಏಜ್ ಗ್ರೂಪ್ ಬಂದು ಬಿಲೋ 2 years ಅಂದರೆ 2 yearsವರೆಗೂ ಫ್ರೀ ಇದೆ. ಅಡಲ್ಟ್ಸ್ಗೊಂದು ಪ್ರೈಸು, ಕಿಡ್ಸ್ಗೊಂದು ಪ್ರೈಸ್ ಆಗುತ್ತೆ. ಸೊ ಇನ್ನು ಟೋಟಲ್ ನಾವೆಲ್ಲರೂ ಸೇರಿ ತೊಗೊಂಡಿದ್ರಿಂದ $550 ಆ ಥರ ಏನೋ ಆಯಿತು. ಮತ್ತು $7 ಕೊಟ್ಟು ಅಪ್ಗ್ರೇಡ್ಸ್ ಮಾಡ್ಕೊಂಡ್ವಿ ಮೇಲೆ. ಅಂದರೆ ಇನ್ನು 2 ಕೇವ್ ಟೂರ್ ನೋಡ್ಬೋದು, ಮತ್ತು ನಾನು ಆಗಲೇ ಹೇಳ್ದಂಗೆ ಲೇಸರ್ ಟ್ಯಾಗ್ ಇದೆಲ್ಲ ನೋಡ್ಬೋದು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ಹೋದರೆ ಬೆಟರ್ ಆಗಿರುತ್ತೆ. ಸಮ್ಟೈಮ್ಸ್ ಪ್ಯಾಕೇಜಸ್ ವಿತ್ ಹಾಟ್ ಸ್ಪ್ರಿಂಗ್ಸ್ ಆರ್ ಹೋಟೆಲ್ಸ್ ಕ್ಯಾನ್ ಇನ್ಕ್ಲೂಡ್ ಡಿಸ್ಕೌಂಟೆಡ್ ಟಿಕೆಟ್ಸ್. ಏನಕ್ಕೆ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅನ್ನೋದಾದರೆ, ಪ್ಲಾನ್ ಮಾಡ್ಕೊಂಡು ಹೋಗಿಲ್ಲ ಅಂತ ಅಂದರೆ ಏನೋ ಒಂದು ಸ್ಪಾಂಟೇನಿಯಸ್ ಡಿಸಿಷನ್ಸ್ ತೊಗೊತೀವಿ, ಎಲ್ಲ ಅನ್ಪ್ಲಾನ್ ಥರ ಆಗ್ಬಿಡುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಇಲ್ಲಿ ಎಲ್ಲರೂ ಫಸ್ಟ್ ಮಕ್ಕಳೆಲ್ಲ ಒಟ್ಟಿಗೆ ಕುತ್ಕೊತೀವಿ ಅಂತ ಇದ್ರು, ಇನ್ನು ಹೆದರ್ಕೊತಾರೆ ಅಂದ್ಬಿಟ್ಟು ಇಲ್ಲ ಫ್ಯಾಮಿಲಿ ಹೋದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಎಲ್ಲರೂ 3 ಫ್ಯಾಮಿಲಿ ಸಪ್ರೇಟ್ ಆಗಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ನಮ್ಮ ರೈಡ್ ನೀವು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಿ. ಬಾಯ್ 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 ಬಾಯ್. How's your day going? Yeah, good. Good to hear. Is this your first time? Awesome. Have you ridden a gondola before? No. Okay, it's pretty easy to hop on. So. Have you been in Colorado before? No, this is also. Oh, yeah, it's so pretty here, right? Do you recommend going to Aspen Maroon? This time or Go to where? Maroon? Awesome. Yeah, I've never been up there. I'm from the... Bye. Bye bye, Aradhya. Have a good day. Thank you, you too. Move out onto Nima. Door closing. ಅಯ್ಯಲ್ಲ ಇದು ನೋ ಆಗಲ್ಲ, ಡೋರ್ ಕ್ಲೋಸ್ ಆಗಲ್ಲ. ಆಗಲ್ಲ. ಅದ್ಯಾ, ಆರ್ ಯು ಎಕ್ಸೈಟೆಡ್? No, I'm not excited. ನಮ್ಮ ಆದ್ಯ ಅಂತೂ ಮಾತಿನ ಮಲ್ಲಿ ಆಗ್ಬಿಟ್ಟಿದ್ದಾಳೆ, ಸಿಕ್ಕಾಬಟ್ಟೆ ಮಾತಾಡ್ತಾಳೆ ಅಂತ ಹೇಳ್ಬೋದು. ಈ ರೈಡಲ್ಲಿ ಅಷ್ಟೇ ನಮ್ಮ ಜೊತೆ ಬಂದಿದ್ದು, ಅದು ಬಿಟ್ಟರೆ ಫ್ರೆಂಡ್ಸ್ ಜೊತೆನೇ ಜಾಸ್ತಿ ಇರೋವಳು. ಬನ್ನಿ ಹೆಂಗೆ ಎದ್ರುಕೊಂತಾರೆ ಅಂತ ಕೂಡ ನೋಡೋಣ, ಫಸ್ಟ್ ಟೈಮ್ ಅಲ್ವಾ. Scared. Aradhya's going up. ಖುಷಿನಾ? Yes. ನಿಂಗೆ ಭಯ ಆದ್ರೆ ಅಕ್ಕನ ಕೈ ಹಿಡ್ಕೊ ಇದ್ಯಾ, ಇಲ್ಲಿ ಇಟ್ಕೋ, ಅಕ್ಕನ ಕೈ ಇಟ್ಕೋಬೇಕಾದ್ರೆ. ನನಗೆ ಎಲ್ಲಿ ಇಟ್ಕೊಳ್ಳೋದು? ನೀ ಅಕ್ಕನ ಆದ್ಯನ ಇಟ್ಕೋ. ಸ್ವಲ್ಪ ಹೊತ್ತಿಗೆ ಅಮ್ಮ ಇನ್ನ ಮೇಲೆ ಹೋಗ್ತಿರ್ತೀವಿ. ಯಪ್ಪ ಇದೆ ಅದು ಹಿಂದೆ ಕೂತ್ಕೋ. 24-hour videos I get this system. ಅದೇ ಹಿಂದೆ ಕೂತ್ಕೊಳ್ಳಪ್ಪ, ಆರಾಮ ಕೂತ್ಕೋ. ವ್ಯೂ ನೋಡು ಸಕ್ಕದಾಗಿದೆ, ಎದ್ರುಕೊಂಬೇಡ. I'm not going to look anywhere. Adya, we have to still go in Aspen, Adya. No, we're not going anywhere. And what about Aspen? We're not going anywhere today? We're not going to Aspen. ಫಸ್ಟ್ ಇಲ್ಲಿ ಎಂಜಾಯ್ ಮಾಡ್ರಪ್ಪ, ಹಿಂದೆ ಕೂತ್ಕೊಳ್ಳಿ ನೀಟಾಗಿ. Okay. ಅಕ್ಕನ ಕೈ ಹಿಡ್ಕೋ, ಅದ್ಯಾ ಬಟ್ಟೆ ಬಿಡು. Amma, you're lucky to sit there. You can see the back view. But we can see there. Okay. Look. Oh my god. Bro, look at this. Adventure park. Be brave, Adya. Be brave. Look at back. Look I'm not. back side. It's fine. But what about when we come down, Papa? It's going to be very scary. ಕೆಳಗಡೆ ಇಳಿಬೇಕಾದ್ರೆ ಭಯ ಆಗುತ್ತೆ. ಹತ್ಬೇಕಾದ್ರೆ ಏನು ಗೊತ್ತಾಗಲ್ಲ. ಇವಾಗ ಏನೋ ನಮ್ಗರು ಹಿಂಗೆ ಹಿಂದೆ ಸುಯ್ಯ ಅಂತ ಹೋಗ್ಬಿಟ್ರೆ ಅಂತೂ. ಇನ್ನ ಒಂದು ಮಿಸ್ಟೇಕ್ ಏನಂತ ಅಂದರೆ, ನಾನು ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೆ ಲಿಪ್ ಬಾಮೇ ತೊಗೊಂಡು ಬಂದಿರಲಿಲ್ಲ ನಾನು. ಈ ವಿಂಟರ್ಗೂ ಅದಕ್ಕೂ ನೋಡಿ ಆದ್ಯನ್ಗೆ ಆ್ಯಕ್ಚುಲಿ ಒಂದು ಲಿಪ್ ಲೈನರ್ ಹಾಕಿರೋ ಥರ ಒಂದು ಲೇಯರ್ ಬಂದ್ಬಿಟ್ಟಿತ್ತು, ಪಾಪ ಡ್ರೈ ಆಗ್ತಿತ್ತು. I'm going to scream in 1, 2, 3. ಯಾರು ಇಲ್ಲ ಅದರಲ್ಲಿ, ಮೂವ್ ಆಗ್ತಾ ಇರುತ್ತೆ. Aradhya is going to be scared.
ಅಥವಾ ಏನು ಅನ್ಸಲ್ಲ ಮಗ್ನ ಇಳಿಬೇಕಾದ್ರೆ ಜುಮ್ಮ. ಹೌದು ನನ್ಗೇನು ಅನಿಸ್ತಿಲ್ಲ ಹತ್ತುವಾಗ. ಮೈ ಗಾಡ್. ಸ್ಲೋ ಆಗಿ ಹೋದ್ರೆ ಚೆನ್ನಾಗಿರುತ್ತೆ ಇಲ್ಲಾಗ. ಇಲ್ಲಿ ಸ್ನೋಫಾಲ್ ಅಲ್ಲಿ ಹೆಂಗಿರುತ್ತೆ ಗೊತ್ತಾ ವ್ಯೂ ನೋಡಕ್ಕೆ. ಸೇಮ್ ನೀನ್ ಅಲ್ಲಿ ನೋಡಿದ್ವಲ್ಲ ಹಿಂದೆ ನೋಡು. You learned your lesson. Oh my god, Vinay. You learned your lesson. Because today I should have. Oh, Amma, why ಆಗ್ತಿದೆ? No, these two get scared. Is it cold outside? Yeah, it's cold. My hands are. How is that? Look. No, I don't want to look. Look behind the guy. It's not scary. Behind. Look behind. It's not scary. Look. It is. It's not scary. I'm thinking about the future. How it will be when we ಫಸ್ಟ್ ಪ್ರೆಸೆಂಟ್ ಎಂಜಾಯ್ ಮಾಡಪ್ಪ. ಅಲ್ಲಿ ಅಲ್ಲಿ ಇಲ್ಲ ಅಂದ್ರೆ ಬೆಲ್ಟ್ ಎಲ್ಲ ಕೊಡ್ತಾ ಇರ್ಲಿಲ್ಲ, ಅಷ್ಟು ಸ್ಕೇರಿ ಆಗಿದ್ರೆ ಅವರು. ಬೆಲ್ಟ್ ಎಲ್ಲ ಇಲ್ಲ. The river is frozen, right? ಯಾ ಒಂಥರ ಮೊಂಡು ಧೈರ್ಯ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಆದ್ಯನ್ಗೆ ಭಯ ಒಳಗಡೆ ಇರುತ್ತೆ, ಬಟ್ ಹೊರಗಡೆ ಏನು ಭಯ ಇಲ್ಲ ಅಂತ ತೋರಿಸ್ಕೊತಾಳೆ. ಸೇಮ್ ನಂತರ ನನಗೂ ಅಷ್ಟೇ ಎಷ್ಟೊಂದು ವಿಷಯಗಳಲ್ಲಿ ಅಥವಾ ಎಷ್ಟೊಂದು ಪ್ಲೇಸ್ಗಳಲ್ಲಿ ಭಯ ಅಂತೂ ಇರುತ್ತೆ, ಬಟ್ ಫುಲ್ ಬೋಲ್ಡಾಗಿ ಇಲ್ಲ ಧೈರ್ಯ ಇದೆ ನನಗೆ ಸಿಕ್ಕಾಬಟ್ಟೆ, ನಾನು ಬ್ರೇವ್ ಅಂತ ಎಲ್ಲ ತೋರಿಸ್ಕೊತಾ ಇರ್ತೀನಿ. ಆ ಥರನೇ ಅನ್ಸುತ್ತೆ. ಇನ್ನು ಮೇಲಿಂದ ವ್ಯೂ ನೋಡ್ತಾ ಇರ್ಬೋದು ಫ್ರೋಝನ್ ರಿವರ್. ಅಂದರೆ ತುಂಬ ಗಟ್ಟಿ ಏನಾಗಿರಲಿಲ್ಲ. ಡಿಸೆಂಬರಲ್ಲಿ ಜಾನ್ವರಿಲಿ ಬಂದಿದ್ದಿದ್ರೆ ಆವಾಗ ಫುಲ್ ಫ್ರೋಝನ್ ರಿವರ್ ಕಾಣಿಸ್ತಾ ಇತ್ತು ನೀಟಾಗಿ. ಬಟ್ ಇಲ್ಲಿ ಒಂದು ಟಾಪ್ ಲೇಯರ್ ಮಾತ್ರ ಕಾಣಿಸ್ತಿತ್ತು ಅಷ್ಟೇ, ಬಟ್ ಒಳಗೆ ನೀರು ಹರಿತಾ ಇತ್ತು. ಸೊ ನೋಡಿ ಎಷ್ಟು ಹತ್ರದಿಂದ ವ್ಯೂ ತೋರಿಸ್ತಾ ಇದ್ದೀನಿ. ಬ್ಯೂಟಿಫುಲ್ ಪ್ಲೇಸ್. I think we can actually go hiking on this. I think going in the gondola ride is better. ಇವಾಗ ಮೇಲೆ ಹೋಗ್ತಾ ಇದೀವ. Hold my hand, I'm scared. ಮೇಲ್ ರೆಸ್ಟೋರೆಂಟ್ ಎಲ್ಲ ಇದೆಯಂತೆ. I'm not scared. ನೋಡ್ಮನೆ ಸೋಫಾಲಲ್ಲಿ ಈ ವ್ಯೂ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಟ್ರೀಸ್ ಮೇಲೆಲ್ಲ ನೆನ್ನೆ ಅಲ್ಲಿ ನೋಡಿದ್ವಲ್ಲ ನಾವು ಹತ್ತದ್ವರ ಹೈಕ್ ಮಾಡ್ಬೇಕಾದ್ರೆ ಸೇಮ್ ಅದೇ ತರ ಇರುತ್ತೆ. I'm not scared at all, so I hate it. ಕ್ರಿಸ್ಮಸ್ ಟೈಮಲ್ಲಿ ವಿಂಟರ್ ಅಲ್ಲಿ ನಾನು ಹೇಳ್ತಿರೋ ಹಾಗೆ ವಿಂಟರಲ್ಲಿ ಬಂದಿದ್ದಿದ್ರೆ, ಅಂದರೆ ಇವಾಗ ವಿಂಟರೇ ಸೊ ಆ್ಯಕ್ಚುಲಿ, ಬಟ್ ಈ ಕ್ರಿಸ್ಮಸ್ ಟೈಮಲ್ಲಿ ಬಂದಿದ್ದಿದ್ರೆ ಸ್ನೋಫಾಲ್ ಆಗ್ತಾ ಇತ್ತು. ನೋಡೋದಕ್ಕೆ ಮೌಂಟೇನ್ ವ್ಯೂಸ್ ಸಿಕ್ಕಾಬಡೆ ಚೆನ್ನಾಗಿರ್ತಿತ್ತು. ಸ್ನೋ ಮಧ್ಯ ಈ ಥರ ಟ್ರೀಗಳು ನೋಡೋದು ಅದ್ಭುತ ಅಂತ ಹೇಳ್ಬೋದು. ಅದು ಹಿಂಗ್ ನಿಂತ್ಕೊಂಡು ಹೋಗ್ತೀವಲ್ಲ, ರೋಲರ್ ಕೋಸ್ಟರ್ ಅಲ್ಲಮ್ಮ, ಹಿಂಗ್ ಕೂತ್ಕೊಂತೀವಮ್ಮ ಹಿಂಗ್ ಕಾಲು ಇಟ್ಕೊಂಡು, ಅದು ಕರ್ಕೊಂಡು ಹೋಗ್ತಿರತ್ತೆ. ನಾವೇನ್ ಆಪರೇಟ್ ಮಾಡಿಲ್ಲ. No, I'm not going in the roller coaster. I'll never go in my life. This is fun more than that. ಮತ್ತೆ ಬಂಗಿ ಜಂಪ್ ಮಾಡ್ತೀನಿ ಅಂತೀಯ ಬಂಗಾರು? ಫ್ರೀ ಫಾಲ್ ಅಂತೀಯ? You will see. Roller coaster is very scary. ನಿಂಗೆ ಭಯ ಆಗಲ್ವ ಇದೆಲ್ಲ? ಇನ್ನ ಬಿಲ್ಡ್ ಮಾಡ್ತಿದ್ದಾರೆ. ಅಲ್ಲಿ ನೋಡ್ ಬಂಗಾರು, ಮೇಲಿಂದ ಹೋಗಿ ಜುಯ್ಯ ಅಂತ ಯಪ್ಪ ನೋಡ್ತಾ ಇದೀನಿ. Look, I think I went down. We reached. You need to jump, otherwise you'll again go down. Oh no, I'm not ready to jump. No, I'm not ready to. Ah! So jump down, hurry. ಇರು ಆದ್ಯ. Good job. ನ್ಯೂ ಜರ್ಸಿ. ನೀವು ಜೊತೆ ಹಿಂಗೆ ಮಾಡ್ತಾ ಇದ್ವಿ ನಾವು ಮನೆಯಿಂದ ಅಯ್ಯೋ That was scary, right? What when we got? ಸ್ಕೇರಿ ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಹಿಂಗ್ ಅಂದಾಗ, ಈಗಲ್ಲ ಇಳಿಬೇಕಾದ್ರೆ ಇರೋದು. It was so fun. Let me go. Amma, Alan, what the thing? Don't put your hand. I can't do it. I'm a girl. Come. I'm a boy. I'm a girl. Aradhyaka will take you up. Don't put your hand. Don't put your hand. ಕ್ಲೋಸ್ ಯುವರ್ ಮೌತ್ ವೇದು. ಬಂದೆ ಬನ್ನಿ. ಗಾಯತ್ರಿ ಇದ್ದಾಳ? Hurry, come down. This was the oldest jail door. So I am doing this combi answer. ಎಣ್ಸು ಚೆನ್ನಾಗಿ ಕಮ್ಮಿ ಎಣ್ಸು. Built in 1886. Papa, it's built in 1886. Move aside. Mom is taking a picture. Hey, come guys. Papa is in the jail. Got arrested. He got arrested. He got arrested. ಅದೇನ್ ಕಮ್ಮಿ ಎಣಿಸ್ಬೇಕು ಎರಡಿದ್ಮೇಲೆ. ಎಣ್ಸು ಕಮ್ಮಿ 1 2 3 ಅಂತ ಚೆನ್ನಾಗಿ ಕಮ್ಮಿ ಎಣಿಸ್ಬೇಕು. ಇನ್ನ ನಮ್ಮ ಆದಿನ ಓಲ್ಡೆಸ್ಟ್ ಜೈಲಲ್ಲಿ ಬಂದಿದ್ದೀವಿ. ಅಲ್ಲೇ ಇರು. ಬಾಯ್. 1885.
1885 ಮರ್ಡರ್ ಆದಾಗ ಜೈಲ್ ಬೇಕು ಅಂತೇಳಿ ಜೈಲ್ ಹಾಕ್ಸಿದ್ರು ಫಸ್ಟು ಓಲ್ಡೆಸ್ಟ್. ಅಲ್ಲಿಬ್ರು ನಿಂತ್ಕೊಂಡಿದ್ದಾರಲ್ವಾ, ಆ ಥರ ಅಂದರೆ ಮ್ಯಾಪ್ ಎಲ್ಲ ನೋಡ್ಬೋದು. ಅಂದರೆ ಎಲ್ಲಿ ಕೇವ್ಸ್ ಇದೆ ಅಥವಾ ಎಲ್ಲಿ ರೈಡ್ಸ್ ಇದೆ. ನಾವು ಇವಾಗ ಒಂದು ಮೂವಿ ಅಂದರೆ 4D ಥಿಯೇಟರ್ ಹತ್ರ ಹೋಗ್ಬೇಕಂದ್ರೆ ಎಲ್ಲಿ ಹೋಗಬೇಕು, ಇನ್ನು ಸೀನಿಕ್ ವ್ಯೂ ನೋಡಬೇಕು ಅಂತಂದರೆ ಎಲ್ಲಿ ಹೋಗಬೇಕು, ಆ ಥರ ಎಲ್ಲ ನೋಡ್ಕೊತಾ ಇದ್ವಿ. ಇನ್ನು ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಫೈರ್ ಪೀಟ್ ಹತ್ರ ಬಂದು ಸ್ವಲ್ಪ ಕೈಯೆಲ್ಲ ಬಿಸಿ ಮಾಡ್ಕೊತಾ ಇದ್ವಿ. ಬನ್ನಿ ವ್ಯೂ ನೋಡೋಣ ಎಷ್ಟು ಅದ್ಭುತವಾಗಿರುತ್ತೆ ಅಂತ. ಮೌಂಟೇನ್ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದ್ರ ಜೊತೆಗೆ ಫ್ಯಾಮಿಲಿ ಪಿಕ್ಸ್, ಗ್ರೂಪ್ ಪಿಕ್ಸ್ ಎಲ್ಲ ತೊಗೊಂಡು ಹೋದ್ವಿ. ಇನ್ನು ಈ ರೈಡು ವಿಂಟರಿಂದ ಕ್ಲೋಸ್ ಆಗಿತ್ತು. ಕೆಲವು ರೈಡ್ಸು ವಿಂಟರಲ್ಲಿ ಕ್ಲೋಸ್ ಆಗಿರುತ್ತೆ. ಸೊ ನೋಡಿ ವ್ಯೂ ಅಂತೂ ಎಷ್ಟು ಚೆನ್ನಾಗಿದೆ ಇಲ್ಲಿಂದ. ಈ ಅಡ್ವೆಂಚರ್ ಪಾರ್ಕಲ್ಲಿ ಕೇವ್ ಟೂರ್ಸ್ ನಮಗೆ ತುಂಬಾ ಫ್ರೆಶ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅಂಡರ್ಗ್ರೌಂಡಲ್ಲಿ ಮಿಲಿಯನ್ ಇಯರ್ಸ್ ಆಗೋ ಸ್ಟಾಲಕ್ಟೈಟ್ಸ್, ಸ್ಟಾಲಗ್ಮೈಟ್ಸ್, ಫ್ಲೋ ಸ್ಟೋನ್ ಎಲ್ಲ ನೋಡೋಕ್ಕೆ ಚಾನ್ಸ್ ಸಿಗುತ್ತೆ. ಸ್ಟಾಲಕ್ಟೈಟ್ಸ್ ಅಂತ ಅಂದರೆ ಗುಹೆ ಮೇಲ್ಭಾಗದಿಂದ ಕೆಳಗೆ ನೇತಾಡುವ ಕಲ್ಲಿನ ರಚನೆಗಳು. ಅದನ್ನು ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ಹಾಗೆ ಸ್ಟಾಲಗ್ಮೈಟ್ಸ್ ಅಂದರೆ ಗುಹೆಯ ನೆಲದಿಂದ ಮೇಲಕ್ಕೆ ಬೆಳೆಯುವ ಕಲ್ಲಿನ ರಚನೆಗಳು. ಇನ್ನು ಫ್ಲೋ ಸ್ಟೋನ್ ಅಂತ ಅಂದರೆ ನೀರು ಕೇವ್ ಒಳಗೆ ಡ್ರಿಪ್ ಆಗ್ತಾ ಹೋಗುವಾಗ ಮಿನರಲ್ಸ್ ಸೆಟಲ್ ಆಗಿ ಫ್ಲಾಟ್ ಸ್ಟೋನ್ ಲೇಯರ್ ಆಗುತ್ತೆ. ಸೊ ಒಂದು ಫ್ಲಾಟ್ ಸ್ಟೋನ್ ಲೇಯರ್ ರಚನೆ ಆಗುತ್ತೆ, ಅದನ್ನೇ ಫ್ಲೋ ಸ್ಟೋನ್ ಅಂತ ಕರೀತಾರೆ. ಆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಬರೀ ನಾವು ನೋಡೋದಷ್ಟೇ ಅಲ್ಲ, ವಿಡಿಯೋ ಮಾಡಿ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ಆದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ, ಬಟ್ ತುಂಬ ಬೋರಿಂಗ್ ಎಲ್ಲ ಮಾಡಲ್ಲ. ಸ್ವಲ್ಪ ಸ್ವಲ್ಪ ಫಾರ್ವರ್ಡ್ ಮಾಡಿಬಿಟ್ಟು ಹೇಳ್ತೀನಿ. ಕೆಲವು ಕಡೆ ಅವ್ರು ಮಾತಾಡಿರೋದೇ ಹಾಕ್ತೀನಿ ಕೂಡ ವಿಡಿಯೋದಲ್ಲಿ. ಸೊ ಇಲ್ಲಿ ಬಾಯ್ಸ್ ಇಷ್ಟೇ ಜನ, ನಮ್ಮ ಎಂಟೈರ್ ಗ್ರೂಪಲ್ಲಿ ಇದ್ದಿದ್ದು 4 ಜನ. ಸೊ ಹಾಗಾಗಿ ಇಲ್ಲಿ ಅದನ್ನೇ ಕಾಮಿಡಿ ಮಾಡ್ತಾ ಇದ್ವಿ, ಇಷ್ಟೇ ಜನ ಇರೋದು ಅಂತ ಹೇಳ್ಬಿಟ್ಟು. ಅವಾಗಿಂದ 2 ಕೇವ್ ಟೂರ್ ಇರುತ್ತೆ ಅಂತ ಹೇಳ್ತಾ ಇದೆ. ಒಂದು ಬಂದು ಹಿಸ್ಟಾರಿಕ್ ಫೇರಿ ಕೇವ್ ಟೂರ್ ಅಂತ, ಇನ್ನ ಒಂದು ಕಿಂಗ್ಸ್ ರೋ ಕೇವ್ ಟೂರ್ ಅಂತ. ಇವತ್ತಿನ ವಿಡಿಯೋದಲ್ಲಿ ಕಿಂಗ್ಸ್ ರೋ ಕೇವ್ ಟೂರ್ಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಅಪ್ರಾಕ್ಸಿಮೇಟ್ಲಿ 40 ಮಿನಿಟ್ಸ್ ಬೇಕಾಗುತ್ತೆ ವಾಕ್ ಮಾಡಿಕೊಂಡು ನೋಡ್ಕೊಂಡು ಬರೋದಕ್ಕೆ. ಟಿಕೆಟ್ಸ್ ಯೂಶಲಿ ಗಾಂಡೋಲಾ ಪ್ಲಸ್ ಹಾಫ್ ಕೇವ್ ಟೂರ್ಸ್ ಕಂಬೈನ್ ಆಗುತ್ತೆ. ಕೇವ್ಸ್ ಇಯರ್ ರೌಂಡ್ ಓಪನ್ ಇರುತ್ತೆ, ಬಟ್ ರೈಡ್ ಸಮ್ಟೈಮ್ ಸೀಸನ್ ವೈಸ್ ಚೇಂಜ್ ಆಗ್ತಾ ಇರುತ್ತೆ. ಅವಾಗಲೇ ಹೇಳ್ದಂಗೆ ಎಷ್ಟೊಂದು ರೈಡ್ಸ್ ಕ್ಲೋಸ್ ಆಗಿತ್ತು. ಸೊ ಕಿಡ್ಸ್, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಸೂಪರ್ ಫನ್. ಜಸ್ಟ್ ಕೇವ್ಸ್ ಅಷ್ಟೇ ಅಲ್ಲ, ಅಡ್ವೆಂಚರ್ ಪಾರ್ಕಲ್ಲಿ ಥ್ರಿಲ್ ರೈಡ್ಸ್, ಫ್ಯಾಮಿಲಿ ರೈಡ್ಸ್, ಜೆಮ್ ಮೈನಿಂಗ್ ಮತ್ತು ಕಿಲ್ಲರ್ ಮೌಂಟೇನ್ ವ್ಯೂಸ್ ಎಲ್ಲ ಇರುತ್ತೆ. ಫುಲ್ ಡೇ ಪ್ಲ್ಯಾನ್ ಮಾಡಿಕೊಂಡು ಹೋಗಬಹುದು ಟೈಮ್ ಇದ್ದರೆ. ಸೊ ಟಿಕೆಟ್ ಪ್ರೈಸ್ ಎಲ್ಲ ಆವಾಗಲೇ ಹೇಳಿದ್ದೀನಿ. ಸೊ ಫಸ್ಟು ನಾವು ಇವಾಗ ಹೋಗ್ತಾ ಇರೋಂಥದ್ದು, ನಾನು ಅವಾಗಲೇ ಹೇಳ್ದಂಗೆ ಫಸ್ಟ್ ಟೂರ್ ಬಂದು ಕಿಂಗ್ಸ್ ರೋ ಕೇವ್ ಟೂರ್ಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಇಲ್ಲಿ ಹೋಗಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಹಿಸ್ಟಾರಿಕ್ ಫೇರಿ ಕೇವ್ ಟೂರ್ ಇಲ್ಲೇ ಇತ್ತು. ಫಸ್ಟ್ ಪ್ಲಾನ್ ಇರಲಿಲ್ಲ, ಅದು ನೋಡ್ಕೊಂಡು ಬಂದಮೇಲೆ ಮತ್ತೆ ಟಿಕೆಟ್ ಅಪ್ಗ್ರೇಡ್ ಮಾಡಿಕೊಂಡು ಹೋದ್ವಿ. ಕೇವ್ ಟೂರ್ಗೆ ಟೈಮಿಂಗ್ ಇರುತ್ತೆ, ಅದು ನೋಡಿಕೊಂಡು ಹೋಗಬೇಕಾಗತ್ತೆ. ಬೇಗ ಓಡ್ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ಟೂ ಆರ್ ಕಮಿಂಗ್. ಜಾಗ ಬಿಟ್ಟು ಹೋಮ ಬಾಪುಟ್ಟಿ ನೀನು ಇಬ್ಬರು ಜೊತೆಲಿ ಆಯ್ತಾ. Look, mommy, look. Yeah. Which is above this King's Row was actually discovered in 1895 by a gentleman named Charles Darrow. And Charles was actually an attorney in Glenwood Springs, but he was educated in mining. And so when he heard about Leadville finding a bunch of silver and gold and lead, hence Leadville, he decided to try his luck up here. So he got an 80-acre prospecting license, came up here and found absolutely no silver gold. Yeah, because there's 2 reasons. Leadville's, first of all, way over here, and we're down over here. Second of all, that vein, it went that direction. ಸೊ ಇಲ್ಲಿ ಗೈಡ್ ಇರ್ತಾರೆ, ಅವರು ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಾರೆ, ಯಾವಾಗ ಇದು ಡಿಸ್ಕವರ್ ಮಾಡಿದ್ದು, ಯಾವ ರೀಸನಿಂದ ಮಾಡಿದ್ರು ಅಂತ ಎಲ್ಲ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಫುಲ್ ವಿಡಿಯೋ ಹಾಗೆ ಹಾಕೋಣ ಅಂತ ಫಸ್ಟ್ ಎಡಿಟಿಂಗ್ ಮಾಡಿದ್ದೆ, ಬಟ್ ಎಷ್ಟೊಂದು ಜನಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಮತ್ತು ಎಲ್ಲರಿಗೂ ಸ್ವಲ್ಪ ಕನ್ನಡದಲ್ಲೂ ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಅವರ ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಏನಿದು ಕಿಂಗ್ಸ್ ರೋ ಕೇವ್ ಟೂರ್ ಅಂತ ಅನ್ನೋದಾದರೆ, ಈ ಕೇವ್ ಸೂಪರ್ ಫೇಮಸ್ ಅಂಡರ್ಗ್ರೌಂಡ್ ವಾಕಿಂಗ್ ಟೂರ್. ಇದು 40 ಮಿನಿಟ್ಸ್ ಗೈಡೆಡ್ ವಾಕಿಂಗ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಫುಲ್ ಆಫ್ ಬ್ಯೂಟಿಫುಲ್ ಕೇವ್ ಫಾರ್ಮೇಷನ್ ಆ್ಯಂಡ್ ಕೂಲ್ ನ್ಯಾಚುರಲ್ ವಂಡರ್ಸ್ ಡೀಪ್ ಇನ್ಸೈಡ್ ದ ಮೌಂಟೈನ್. ಇನ್ನು ಟೂರ್ ಓವರ್ವ್ಯೂ ಹೇಳೋದಾದರೆ, ಈ ಕೇವ್ ಟೂರ್ ಡೀಪ್ ಇನ್ಸೈಡ್ ಐರನ್ ಮೌಂಟೇನ್ ಮೇಲೆ ವಾಕ್ ಮಾಡೋದು ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಬಿಗ್ ಅಂಡರ್ಗ್ರೌಂಡ್ ಚೇಂಬರ್ ನೋಡಬಹುದು, ಎಸ್ಪೆಷಲಿ ಕಿಂಗ್ಸ್ ರೋ ವಿಚ್ ಇಸ್ ನೋನ್ ಆಸ್ ಮೋಸ್ಟ್ ಹೈಲಿ ಡೆಕೋರೇಟೆಡ್ ಕೇವ್ ರೂಮ್ ಇನ್ ಕೊಲರಾಡೋ. ಸೊ ಓಕೆ ಫ್ರೆಂಡ್ಸ್, ಇವಾಗ ನಾವು ಕೇವ್ ಎಂಟ್ರೆನ್ಸ್ ಹತ್ರ ಇದ್ದೀವಿ. ಗೈಡ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ಅದು ನಾನು ನಿಮ್ಗೆ ಹಂಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ. ಸೊ ಸ್ಟೋರಿ ಸ್ಟಾರ್ಟ್ಸ್ ಇನ್ 1880
ಸ್ಟೋರೀಸ್. ಆ ಟೈಮಲ್ಲಿ ಪಿಕೆಟ್ ಬ್ರದರ್ಸ್ ಅಂತ ಇಬ್ಬರು ಸುತ್ತ ಆಡ್ಕೊಂಡು ಹೋಗ್ತಾ ಇದ್ರು. ಸಡನ್ಲಿ ಒಂದು ಚಿಕ್ಕ ಹೋಲಿಂದ AC ಜೊತೆ ಬರೋ ಗಾಳಿ ಥರ ಸ್ಟ್ರಾಂಗ್ ಆಗಿ ಒಂದು ಗಾಳಿ ಬರುತ್ತೆ. ಮೇ ಬಿ ನನ್ನ ವಿಡಿಯೋಸಲ್ಲಿ ನಾನು ನಾರ್ಮಲ್ ಆಗಿ ಮಾತಾಡ್ತಿರ್ತೀನಿ, ಬಟ್ ಇವಾಗ ಸ್ವಲ್ಪ ಫನಿಯಾಗಿ ಮಾತಾಡೋಣ ಅಂತ. ಯಾಕಂದರೆ ಯಾವಾಗಲೂ ಡಿಫ್ರೆಂಟ್ ಆಗಿರಬೇಕಲ್ವಾ, ಒಂದೇ ಥರ ಇರಬಾರ್ದು. ಅದು ಅಲ್ಲೇ ಇಲ್ಲಿ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೆ ನಾನು ಎಸ್ಪೆಷಲಿ. ಸೊ ಹಾಗಾಗಿ ನನಗೆ ಹೇಳೋಣ ಅಂತ. ಸೊ ಆ ಗಾಳಿ ಎಷ್ಟು ಸ್ಟ್ರಾಂಗ್ ಇತ್ತು ಅನ್ನೋದಾದರೆ ಹ್ಯಾಟ್ ಕೂಡ ಟಾಟಾ ಬಾಯ್ ಬಾಯ್ ಅಂತ ಹೊರಗೆ ಹೋಗ್ತಿತ್ತು. ಅವ್ರು ಶಾಕ್ ಆಗಿ ಏನು ಗುರು ಇದು ಫ್ರೀ AC-ನಾ ಅಂತ ನೋಡಿದ್ರು. ಆಮೇಲೆ ಕ್ಯೂರಿಯಾಸಿಟಿ ಪಿಗ್ಗೆ ಹೋಗಿ ಲೆಟ್ಸ್ ಚೆಕ್ ಅಂತ ಗಾಳಿ ಏನು ಬರ್ತಿತ್ತಲ್ವ ಆ ಜಾಗನ ಸ್ವಲ್ಪ ದೊಡ್ಡದು ಮಾಡಿ ಒಳಗೆ ಹೋಗಿದ್ರು. ಆ ಟೈಮಲ್ಲಿ ಟಾರ್ಚ್ ಲೈಟ್ ಪಾತ್ ಏನೂ ಇರಲಿಲ್ಲ. ಜಸ್ಟ್ ಕ್ಯಾಂಡಲ್ ತೊಗೊಂಡು ಹೋಗ್ತಾ ಇದ್ರು. ಈ ಕ್ಯಾಂಡಲ್ ಹೋಗ್ಬಿಟ್ರೆ ನಾವು ಹೋಗ್ಬಿಡ್ತೀವೇನೋ ಅನ್ನೋ ಭಯದಿಂದನೇ ಎಕ್ಸ್ಪ್ಲೋರ್ ಮಾಡ್ತಿರು ಅಂತ ಹೇಳ್ಬೋದು. ಅವರ ಎಕ್ಸ್ಪೆಕ್ಟೇಷನ್ ಗೋಲ್ಡ್ ಸಿಲ್ವರ್ ಟ್ರೆಷರ್ ಎಲ್ಲ ಸಿಗುತ್ತೆ ಅಂತ, ಬಟ್ ಇನ್ಸೈಡ್ ಹೋಗಿ ನೋಡಿದ್ಮೇಲೆ ಗೊತ್ತಾಯಿತು ದರ್ ಇಸ್ ನೋ ಗೋಲ್ಡ್, ನೋ ಸಿಲ್ವರ್, ನೋ ಟ್ರೆಷರ್, ಜಸ್ಟ್ ರಾಕ್ಸ್ ಅಷ್ಟೇ. ಬರೀ ಬೆಟ್ಟದ ಮಧ್ಯ ಕಲ್ಗಳು ಈ ಥರನೇ. ಆದರೆ ಬ್ಯೂಟಿಫುಲ್ ರಾಕ್ಸ್ ಅಂತ ಹೇಳ್ಬೋದು. ಸೊ ಮೈನಿಂಗ್ ಟ್ರೈ ಮಾಡಿದ್ರು, ಬಟ್ ಸ್ವಲ್ಪ ದಿನನಲ್ಲೇ ಅದು ಗೊತ್ತಾಯಿತು ಎಷ್ಟು ಹುಡ್ಕಿದ್ರು ಗೋಲ್ಡು ಇಲ್ಲ, ಸಿಲ್ವರ್ ಇಲ್ಲ, ಟ್ರೆಷರು ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಬ್ಯೂಟಿ ತುಂಬ ಚೆನ್ನಾಗಿದೆ ಅಂತ. ಸೊ ಮೈನಿಂಗ್ ಕೂಡ ಕ್ಯಾನ್ಸಲ್ ಆಯಿತು. ಇದಾಗಿದ ನಂತರ ಒಂದು ಅಟಾರ್ನಿ ಬಂತು. ಸೊ ಅವರು ಇದ್ರ ಬಗ್ಗೆ ನೋಡಿ ಇದೆಲ್ಲ ತಿಳ್ಕೊಂಡಿದ್ದಾದ್ಮೇಲೆ ನೇಚರ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಅಂತ ಹೀರೋ ಎಂಟ್ರಿ ಮಾಡಿದ್ರು. ಅವರು ಲ್ಯಾಂಡ್ ಪರ್ಚೇಸ್ ಮಾಡಿ ಕೇವ್ನ ಪ್ರೊಟೆಕ್ಟ್ ಮಾಡಿದ್ರು. ಬೇಸಿಕಲಿ ಕೇವ್ಗೆ ಫಸ್ಟ್ ಬಾಡಿ ಗಾರ್ಡ್ ಅಂತ ಹೇಳ್ಬೋದು ಅವರನ್ನ. ಆಮೇಲೆ ಟೂರಿಸಮ್ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ಕೇವ್ ಒಳಗೆ ಹೋಗೋದು ಫುಲ್ ವರ್ಕೌಟ್ ಅಂತ ಹೇಳ್ಬೋದು. ಯಾಕಂದರೆ ಒಳಗೆ ಹೋಗ್ಬೇಕಂತ ಅಂದರೆ ಕ್ರಾಲ್ ಮಾಡ್ಕೊಂಡು ಹೋಗಬೇಕು, ಕ್ಯಾಂಡಲ್ ತೊಗೊಂಡು ಹೋಗಬೇಕು, ಕಲ್ ಮೇಲೆ ಸ್ಲಿಪ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಹೆಲ್ಮೆಟ್ ಹಾಕೊಳ್ಳೇಬೇಕಿತ್ತು. ಬೇಸಿಕಲಿ ಕ್ರಾಸ್ಫಿಟ್ ಬಿಫೋರ್ ಕ್ರಾಸ್ಫಿಟ್. ಲೇಟರ್ 1900s ಅಲ್ಲಿ ವಾಕ್ ವೇಸ್, ಸ್ಟೇಜ್, ಲೈಟ್ ಎಲ್ಲ ಹಾಕಿದ್ರು. ಆಮೇಲೆ ಕಿಂಗ್ಸ್ ರೋ ಅಂತ ಸೂಪರ್ ಬ್ಯೂಟಿಫುಲ್ ಸೆಕ್ಷನ್ ಡಿಸ್ಕವರ್ ಆಯಿತು. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದು ಅದೇ ಈ ಪ್ಲೇಸ್. ಫ್ರೆಂಡ್ಸ್, ಇದು ಕೇವ್ ಎಂಟ್ರೆನ್ಸ್ ಹಿಸ್ಟ್ರಿ, ಶಾರ್ಟ್, ಸ್ವೀಟ್ ಆ್ಯಂಡ್ ಲಿಟಲ್ ಕಾಮಿಡಿ ಜೊತೆಗೆ ನಿಮ್ಗೆ ಹೇಳಿದ್ದೀನಿ. ಸೊ ಹೆಂಗನ್ಸ್ತು ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ. ಈಗ ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ಸಿ ವಾಟ್ಸ್ ವೇಟಿಂಗ್ ಫಾರ್ ಅಸ್. ನಾವು ಈ ಟನಲ್ ಮೂಲಕ ಎಂಟರ್ ಆಗ್ತಾ ಇದ್ದೀವಿ. ಅದರಲ್ಲೂ ಕೇವ್ ಟನಲ್ ಅಂತ ಹೇಳ್ಬೋದು. ವಿ ವರ್ ಲೈಕ್ ಸೂಪರ್ ಎಕ್ಸೈಟೆಡ್. ನಿಮಗೆ ಕೇವ್ ಅಡ್ವೆಂಚರ್ಸ್ ಇಷ್ಟ ಆದರೆ ದಿಸ್ ವ್ಲಾಗ್ ಈಸ್ ಓನ್ಲಿ ಫಾರ್ ಯು. ಸೊ ಲೆಟ್ಸ್ ಗೋ ಎಕ್ಸ್ಪ್ಲೋರ್. ಗುಹೆ ಒಳಗೆ ನಡ್ಕೊಂಡು ಹೋಗ್ಬೇಕಾದ್ರೆ ವೆದರ್ ಅಂತೂ ಸೂಪರ್ ಆಗಿತ್ತು, ಸೂಪರ್ ಕೋಲ್ಡ್ ಆಗಿತ್ತು. This cave is limestone. 95% of the caves in the world are limestone, so they're no different. And water and all the minerals in it, but then the water went away. So it died, but all this organic material was left behind. So when that carbonic acid came through, it basically fossilized it. So that's a fossil? Basically, yeah. This would be the only fossil really you would see in this cave, because anything else that would have been fossilized was crushed by the ocean and changed into limestone. Giving it that striped look. Like this little bacon right here, the way it grows, the water starts way up here and then it comes down the curvature of the cave and depositing that. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಕಂಪ್ಲೀಟ್ ವಿಡಿಯೋನ ನಾನು ಮಾಡಿದ್ದೆ, ಬಟ್ ಅಷ್ಟು ವಿಡಿಯೋ ಹಾಕಕ್ಕೆ ಹೋದರೆ ತುಂಬ ಲೆಂತಿ ಆಗುತ್ತೆ, ಬೋರ್ ಆಗುತ್ತೆ ನಿಮಗೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಕಟ್ ಮಾಡಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ಕೇವ್ ಟೆಂಪ್ರೇಚರ್ ಕೂಡ 50 ಡಿಗ್ರಿ ಫ್ಯಾರನೈಟ್ ಇತ್ತು. ಸೊ ಒಂದು 10 ಡಿಗ್ರಿ ಸೆಲ್ಸಿಯಸ್ ಆ ಥರ. ಸೀಲಿಂಗ್ ಸಮ್ಟೈಮ್ಸ್ ವೆರಿ ಲೋ ಇಲ್ಲಿ ನೋಡೋ ಥರ ನೀವು. He's our fastest growing formation in this cave, because he's getting dripped on about every 3 seconds, and he gets dripped on year round. So he is our fastest. He's not going to be much bigger than a cubic inch in 1,000 years, but he is grown the fastest. Behind me is our flaming Cheeto. Yeah, we used to call him Howling Wolf, but we had a 2nd grade class come through, and one of the little boys, I don't know if he's hungry. ಮಕ್ಕಳಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳಿಸ್ಕೊತಾ ಇದ್ರು. ಸೊ ನೋಡ್ತಾ ಇರ್ಬೋದು, ಸ್ವಲ್ಪ ಸ್ಲಿಪ್ಪರಿ ಆಗಿದೆ ನಡಿಬೇಕಾದ್ರೆ, ರೈಲಿಂಗ್ ಇಟ್ಕೊಂಡೇ ಹೋಗಬೇಕಾಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಏನೂ ಟಚ್ ಮಾಡಬಾರ್ದು ಅಂತ ಹೇಳಿರ್ತಾರೆ ಫಾರ್ಮೇಷನ್ಸ್ ಎಲ್ಲ. ಗೈಡ್ ಹೇಳೋ ಥರ ಒನ್ಸ್ ಯು ಟಚ್ ದ ಆಯಿಲ್ಸ್ ಫ್ರಮ್ ಯುವರ್ ಸ್ಕಿನ್ ಸ್ಟಾಪ್ ದ ಫಾರ್ಮೇಷನ್ ಫ್ರಮ್ ಗ್ರೋಯಿಂಗ್. ದೀಸ್ ಫಾರ್ಮೇಷನ್ಸ್ ಗ್ರೋ ಲೈಕ್ 1 inch per 100 years ಅಂತೆ. ಹೌ ಕ್ರೇಜಿ ಅಲ್ಲ. ಅವ್ರು ಹೇಳಿರೋದು ಅಲ್ಲಲ್ಲಿ ವಿಡಿಯೋ ಹಾಕಿದ್ದೀನಿ. ಇನ್ನು ಈ ಕೇವ್ ಬಂದು ಮೇಡ್ ಆಫ್ ಲೈಮ್ಸ್ಟೋನ್, ಮಿಲಿಯನ್ಸ್ ಆಫ್ ಇಯರ್ಸ್ ಓಲ್ಡ್. ವಾಟರ್ ಸ್ಲೋ ಆಗಿ ಡ್ರಿಪ್ ಆಗ್ತಾ ಕಲ್ಲೆಲ್ಲ ಡಿಸಾಲ್ವ್ ಆಗಿ ಕ್ರಿಯೇಟ್ ಆಗಿರೋದು ಈ ತರ ಪ್ಯಾಸೇಜಸ್ ಎಲ್ಲ. ಸ್ಟಾಲಕ್ಟೈಟ್ಸ್ ಕೂಡ ನೋಡಿದ್ರಿ, ಸೀಲಿಂಗ್ ಅಲ್ಲಿ ಹ್ಯಾಂಗ್ ಆಗಿತ್ತು, ರಾಕ್ಸ್ ತರ, ವಾಟರ್ ಡ್ರಾಪ್ಲೆಟ್ ತರ ಕಾಣಿಸ್ತಾ ಇತ್ತು. ಹಾಗೆ ಕಾರ್ನರ್ ಅಲ್ಲಿ ನೋಡಿದ್ರಿ ಅನ್ಸುತ್ತೆ, ಫಸ್ಟ್ ಏಡ್ ಕೂಡ ಇಟ್ಟಿದ್ರು. ಸೊ ಅದನ್ನ ನೋಡ್ಬಿಟ್ಟು ಅದೇ ಹೇಳ್ತಾ ಇದ್ಲು, ಅಮ್ಮ ಯಾರಿಗಾದ್ರೂ ಏನಾದ್ರು ಆದ್ರೆ ಇಲ್ಲೇ ಫಸ್ಟ್ ಏಡ್ ಇದೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು. ಅಂಡ್ ಆಲ್ಸೋ ದೀಸ್ ಆನ್ ದ ಗ್ರೌಂಡ್ ಆರ್ ಸ್ಟಾಲಗ್ಮೈಟ್ಸ್, ದೇ ಮೈಟ್ ರೀಚ್ ದ ಸೀಲಿಂಗ್ ಸಮ್ ಡೇ. ಹಾಗೆ ಸೋಡಾ ಸ್ಟ್ರಾಸ್ ಅಂತ ತೋರಿಸಿದ್ರು, ಸೂಪರ್ ತಿನ್
ಶ್ಯಾಲೋ ಟ್ಯೂಬ್ಸ್ ಥರ ಇತ್ತು. ಅಂದರೆ ದೀಸ್ ಆರ್ ದ ಯಂಗೆಸ್ಟ್ ಫಾರ್ಮೇಷನ್ಸ್ ಅಂತೆ. ಇದು ವಿಡಿಯೋ ನೀವು ಮಕ್ಕಳಿಗೆ ತೋರಿಸಿ, ಐ ಹೋಪ್ ಅವರೆಲ್ಲರೂ ಇಷ್ಟಪಡ್ತಾರೆ ಅಂತ ಅನ್ಕೊತೀನಿ, ಸೈನ್ಸ್ ಮೇಲೆ ಇಂಟ್ರೆಸ್ಟ್ ಇರೋರು. ನಾವು ಈ ಬೆಟ್ಟದಲ್ಲಿ ನಡ್ಕೊಂಡು ಹೋಗ್ತಾ ಕೆಳಗಡೆ ಹೋಗ್ತಾ ಇದ್ದೀವಿ, ಮತ್ತು ಬೆಟ್ಟದ ಕೆಳಗೆ ಸೊ ಲೈಟ್ ಕೂಡ ಡಿಮ್ ಇತ್ತು. ಸೊ ಆಂಬಿಯನ್ಸ್ ಟೋಟಲಿ ಮಿಸ್ಟೀರಿಯಸ್, ಫೀಲ್ಸ್ ಲೈಕ್ ವಿ ಆರ್ ಇನ್ ಅ ಮೂವಿ ಸೆಟ್ ಅಂತ. ಸೊ ಇದೇ ಕಿಂಗ್ಸ್ ರೋ, ನೀವು ನೋಡಿ ತುಂಬಾ ಇಷ್ಟಪಡ್ತೀರಾ ಅನ್ಕೊಂತೀನಿ. ಆಲ್ಮೋಸ್ಟ್ 200 ಸ್ಟೆಪ್ಸ್ ಇಳ್ಕೊಂಡು ಕೆಳಗೆ ಬಂದ್ವಿ. ಸೊ ರೈಲಿಂಗ್ ಎಲ್ಲ ಇಟ್ಕೊಂಡು ಬರಬೇಕಾಗತ್ತೆ. ವ್ಯೂ ಅಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ಬಟ್ ಹಾನೆಸ್ಟ್ಲಿ ಸೂಪರ್ ಫನ್. ಎವ್ರಿ ಫ್ಯೂ ಸ್ಟೆಪ್ಸ್ ಯು ಗೆಟ್ ಎ ನ್ಯೂ ಆಂಗಲ್ ಆಫ್ ದ ಕೇವ್ ಅಂತ ಹೇಳ್ಬೋದು. ಓಕೆ ಗೈಸ್, ವಿ ಮೇಡ್ ಇಟ್ ಟು ಕಿಂಗ್ಸ್ ರೋ, ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಆಫ್ ದ ಕೇವ್. ದಿಸ್ ಚೇಂಬರ್ is one of the deepest caves in the US. Look at these formations ಅಲ್ಲ, how beautiful ಅಲ್ಲ. ಟಚ್ ಮಾಡಿ ನೋಡೋಣ ಅಂತ ಅನ್ನಿಸ್ತಾ ಇತ್ತು. That one looks like King's Throne, this one like curtains, that one like frozen waterfalls. ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಅಧ್ಯಯನ ಹತ್ರ ಹೇಳ್ತಾ ಇದ್ದೆ. ಸೊ ಗೈಡ್ ಇವಾಗ ಹೇಳ್ತಾರೆ ಕಿಂಗ್ಸ್ ರೋ ಅಂತ ಯಾಕೆ ಕರೀತಾರೆ ಅಂತ ನೋಡೋಣ ಬನ್ನಿ. Kings Row. Welcome to Kings Row. Now, we do stop the tour here and turn around and go back up. But this cave does go another 3.2 miles down. Oh my God. So we're currently 150 feet below surface. Way down there it gets to 280 feet below surface. Now the reason why it's called King's Row is because of these stalagmites right here. Peter thought they looked like the King's Row of a chessboard. So you got your king, your queen, your rooks, your pawns, right? For caving, so use your imagination. On the far left over here is Snow White. See, she's got a little birdie on her head, right? 7 dwarfs down below, right? Then right here is our king. That is Colin, where this is his crown and this is his sword. That one's kind of a stretch. But over here, this one is Leaning Tower of Glenwood, and this guy is Santa Claus, right? And I'm gonna sneak in here, buddy, just because I can't see around these stalactites. This one on the far right is up for debate. Some people say it's the queen. That's her face, collar of her dress. She's holding a sword. Said the caterpillar from Alice in Wonderland. Buddha, but Michelin Man. Whatever you want to call that formation, folks. If I stand, it is our oldest formation of the 3,000 formations we have. Because if I stood next to it, it is actually taller than me. And you can't see the bottom because of this rock right here. But at the bottom, it's double my width, if not more. ಸೊ ಸ್ವಲ್ಪ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸೊ ನಾವು ಆಲ್ಮೋಸ್ಟ್ ಆಲ್ ದ ವೇ ಡೌನ್ ಇನ್ಸೈಡ್ ಕಿಂಗ್ಸ್ ರೋಗೆ ಬಂದಿದ್ದೀವಿ. ಲಿಟ್ರಲಿ ದ ಡೀಪೆಸ್ಟ್ ಪಾಯಿಂಟ್ ಆಫ್ ದ ವೋಲ್ ಕೇವ್ ಟು ದಿಸ್ ದ ಸ್ಪಾಟ್ ವೇರ್ ಯು ಫೀಲ್ ಲೈಕ್ ಯು ಹ್ಯಾವ್ ಎಂಟರ್ಡ್ ಅನದರ್ ವರ್ಲ್ಡ್. ಸೊ ಗೈಸ್, once you climb down all these steps, you reach the massive underground chamber. ಇದು ತುಂಬ ಲೋಯೆಸ್ಟ್ ಆಕ್ಸೆಸಿಬಲ್ ಪಾಯಿಂಟ್ ಆಫ್ ದ ಟೂರ್ ಅಂತ ಹೇಳ್ಬೋದು. 3.5 miles ಡೌನ್ ಇದೆ, ಇನ್ನೂ ಹೋಗ್ಬೋದು. ಇಲ್ಲಿ ಫಾರ್ಮೇಷನ್ಸ್ ಸೂಪರ್ ಡೆನ್ಸ್ ಆಗಿರುತ್ತೆ. ಸ್ಟಾಲಕ್ಟೈಟ್ಸ್ ಆಗಿರ್ಬೋದು, ಸ್ಟಾಲಗ್ಮೈಟ್ಸ್ ಆಗಿರ್ಬೋದು, ಫ್ಲೋ ಸ್ಟೋನ್, ಎವ್ರಿಥಿಂಗ್ ಪ್ಯಾಕ್ ಟುಗೆದರ್ ಲೈಕ್ ನೇಚರ್ಸ್ ಆರ್ಟ್ ವರ್ಕ್. ದಿಸ್ ಇಸ್ ದ ಪ್ಲೇಸ್ ವೇರ್ ದೇ ಡೂ ದ ಲೈಟ್ ಶೋ. ಲೈಟ್ ಸಡನ್ಲಿ ಆಫ್ ಮಾಡಿ ಪಿಚ್ ಡಾರ್ಕ್ ಮಾಡಿ, ಯು ಕಾಂಟ್ ಈವನ್ ಸಿ ಯೋರ್ ಹ್ಯಾಂಡ್. ದೆನ್ ಸ್ಲೋಲಿ ಕಲರ್ ಸ್ಟಾರ್ಟ್ glowing on the formations, orange, blue, purple, and the whole cave looks magical. It's like underground theater. ಈ deepest chamber ನಲ್ಲಿ formations rows ಆಗಿ ಕಾಣಿಸುತ್ತೆ, like neatly arranged pieces on a chessboard. Some look like pawns, some like bishops, some like towers. That's why many visitors casually call it chess row. It literally feels like nature built its own chess set underground. Temperature really super cool, around 52 degree Fahrenheit ಇರುತ್ತೆ. And because you are so deep inside the mountain, sound ಕೂಡ echo ಆಗ್ತಿರುತ್ತೆ. It's so peaceful, mysterious, and honestly little bit spooky, but in a funny way. So guys, this bottom section of King's Row is the highlight, deepest point, crazy formations, and this iconic light show. If you come to Glenwood Cave once, don't miss this part. It's literally a part of the cave. Christmas lights. So now with the green light, our little gorilla over here kind of looks like the Grinch, right? Mr. Grinch. We like using our pets. Mr. Grinch. Where? Merry Crisis. He said it goes 3.5 miles down. Give me that 3.2 light right miles, yeah. now. ಈ ಕಂಪ್ಲೀಟ್ ಕೇವ್ ಟೂರಲ್ಲಿ ನಮಗೆ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ಇದು. ಅದರಲ್ಲೂ ಕ್ರಿಸ್ಮಸ್ ಲೈಟ್ಸ್ ಎಲ್ಲ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ಯಾಂಟಾ ಕ್ಲಾಸ್ನ ನೋಡ್ದಂಗೆ ಕೂಡ ಇತ್ತು ಅಂತ ಅದೇ ಹೇಳ್ತಾ ಇದ್ಲು. ಸೊ ನೋಡಿದ್ರಿ ಅನ್ಕೊತೀನಿ, ನೀವು ಕೂಡ ಎಂಜಾಯ್ ಮಾಡಿರ್ತೀರಾ. ಸೊ ಬೋರ್ ಆಗಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿರಿ. All right, folks, I do need you to come back down here. Stay with the group, please.
Seeing, I'll point out a few formations. So, see these two stalactites, how they're connected? So, you figure, cubic inch every 1,000 years, these two have been together for a really long time, so we call them eternal love. And in 1998, when Steve Beckley first he leased this property from Peter until he purchased it finally in 2002. But ಅವ್ರು ಹೇಳ್ತಾ ಇರೋದು ಈ ಟೂ ಸ್ಯಾಲೆಕ್ಟೈಟ್ಸ್ ಬಂದು ತುಂಬ ವರ್ಷದ 1900s ಆಗಿರೋಂಥದ್ದು. ಸೊ ಅದನ್ನು ಎಟರ್ನಲ್ ಲವ್ ಅಂತ ಕರೀತಾರಂತೆ. ಸೊ ಅದಕ್ಕೋಸ್ಕರ ಇಲ್ಲಿ ಮದುವೆ ಆದರು ಅವರು ಅಂತ ಹೇಳ್ತಾ ಇದ್ರು. ಅವರಿಬ್ಬರು ಅಲ್ಲಿ ಮದುವೆ ಆಗಿರೋದು ನೋಡಿ ಇನ್ನೊಂದು 16 ಜನ ಬಂದಿಲ್ಲಿ ಏನೋ ಮದುವೆ ಆದ್ರಂತೆ. ಸೊ ಅದನ್ನು ಹೇಳ್ತಾ ಇದ್ರು ನೋಡಿ ಇಲ್ಲಿ ಅಂದರೆ ಆ ಸಿಂಬಲ್ ಎಟರ್ನಲ್ ಲವ್ ಅಂತ ಅಂದ್ಕೊಂಡು ಕನ್ಸಿಡರ್ ಮಾಡಿ ಇಲ್ಲಿ ಮದುವೆ ಆದರು ಅಂತ ಹೇಳ್ತಾ ಇದ್ರು. think about it, it's a perfect venue, right? All your guests are here. Because remember, this cave is limestone. Everywhere except for right here. So when that hot sulfuric water was coming through and carving out that limestone, in this section, because it was dirt, it was just kind of eroding it away. And then it would slowly float down to the bottom, slowly building up this huge pile of dirt. Because all of this, we built the stairs around it, came from this hole. So this thing is huge. Now it has solidified now that the water's gone, but we know it's still growing because we'll get a drip every once in a while. So it's bringing down a little grain of sand every time it drips. ಇಲ್ಲಿ ನೋಡ್ಬೋದು ಈ ಬ್ಲೂ ಲೈಟ್ ಹಾಕಿ ತೋರಿಸ್ತಾ ಇದ್ದಾರೆ. ಅದು ಹಾರ್ಟ್ ಥರ ಇದೆ, ಸೇಮ್ ವೇನ್ಸ್ ಎಲ್ಲ ಇರೋ ಥರ. ಸೊ ಕಾಣಿಸ್ತಾ ಇದೆ ಅನಿಸುತ್ತೆ. ಇದು ಆ್ಯಕ್ಚುಲಿ ಆರಾಧ್ಯ ವಿಡಿಯೋ ಮಾಡಿರೋಂಥದ್ದು, ಚೆನ್ನಾಗೇ ಮಾಡಿದ್ದಾಳೆ. Where is the heart? This is like a real heart Oh. Oh yeah, it is like with a the real heart. veins and stuff. You see the heart? Baba, yeah, it looks like a real heart. Yeah, if you guys would just, after you've seen the heart, go ahead. Pictures. Now let's go here. Oh my god, this is slippery. I'm about to slip. Oh my god, I'm gonna slip. I'm not joking. Hold my hand. Hold my hand. Okay. What's that? Look. Look. Oh my god, that's bacon. This is not bacon. Take a picture. ಮತ್ತೆ ಬೆಟ್ಟ ಹತ್ಕೊಂಡು ಮೇಲೆ ಬಂದ್ವಿ. ಲಿಟಲ್ ಟಯರ್ಡಿಂಗ್ ಅಂತ ಅನಿಸ್ತು, ಬಟ್ ಟೋಟಲಿ ವರ್ತ್ ಇಟ್. ಹೊರಗೆ ಬರಬೇಕಾದ್ರೆ ಒಂದು ಡೋರ್ ಓಪನ್ ಮಾಡಿದ ತಕ್ಷಣ ವಾವ್ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ವಿ ಆರ್ ಫೈನಲಿ ಔಟ್. ಸನ್ಲೈಟ್ ನೋಡಿದ ಮೇಲೆ ಫೀಲ್ಸ್ ಅಮೇಝಿಂಗ್. ವಾರ್ಮ್ ಏರ್, ಬ್ರೈಟ್ ಸ್ಕೈ, ಪರ್ಫೆಕ್ಟ್ ಆಗಿತ್ತು. ಒಂಥರ ಹೊರಗಡೆ ಪರ್ಫೆಕ್ಟ್ ಎಂಡಿಂಗ್ ಥರ ಅಂತ ಅನ್ನಿಸ್ತಾ ಇತ್ತು. ದಿಸ್ ಟೂರ್ ವಾಸ್ ಹಾನೆಸ್ಟ್ಲಿ ಒನ್ ಆಫ್ ದ ಬೆಸ್ಟ್ ಕೇವ್ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಹ್ಯಾಡ್. ಅಡ್ವೆಂಚರ್, ಸೈನ್ಸ್, ಬ್ಯೂಟಿ, ಎವ್ರಿಥಿಂಗ್ ಮಿಕ್ಸ್ ಆಗಿತ್ತು. On the plug. By the wall, by where? ನಾನು ಫಸ್ಟ್ ಹೇಳಿದ್ದೆ ಅಲ್ಲ, ಫಸ್ಟು ಗಾಂಡೋಲ ರೈಡ್ ಮತ್ತು ಒಂದು ಕೇವ್ಗೆ ತೊಗೊಂಡಿದ್ವಿ ಟಿಕೆಟ್ಸ್ ಅಂತ. ಅದಾದಮೇಲೆ $7 ಕೊಟ್ಟು ಅಪ್ಗ್ರೇಡ್ ಮಾಡಿಸ್ಕೊಂಡ್ವಿ. ಇಲ್ಲಿ ಎಲ್ಲರಿಗೂ ಟ್ಯಾಗ್ ಹಾಕಿ ಕಳಿಸ್ತಾ ಇದ್ದಾರೆ. ಸೊ ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ ಅಂತ ಅಣ್ಣ ಹೇಳ್ತಾ ಇದ್ರು. ಸೊ ಹಾಗಾಗಿ ಬಂದಂಗೆ ಒಂದು ವೀಡಿಯೋ ಮಾಡಿಕೊಂಡೆ. ಹಾಗೆ ಇಲ್ಲಿ ಏನಾದರೂ ಲಿಪ್ ಬಾಮ್ ಏನಾದರೂ ಇದೆಯಾ ಅಂತೆಲ್ಲ ಹುಡುಕ್ತಾ ಇದ್ದೆ, ಅಲ್ಲೆಲ್ಲ ಏನೂ ಇರಲಿಲ್ಲ. ಸೊ ಇದು ಒಂಥರ ತುಂಬಾ ಚೆನ್ನಾಗಿತ್ತು. ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಒಂಥರ ಕೋಝಿ ಫೀಲಿಂಗ್ ಬರ್ತಾಯಿತ್ತು. ಎಲ್ಲಂದ್ರಲ್ಲೇ ಸ್ವಲ್ಪ ಹೆಂಗಂಗೆ ಇಟ್ಟಿರೋ ಥರ ಜಾಸ್ತಿ ಸಾಮಾನು ಅನ್ನಿಸ್ತಾ ಇತ್ತು, ಬಟ್ ಸ್ಟಿಲ್ ಕ್ರಿಸ್ಮಸ್ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ಅಲ್ಲಿ. ಇಲ್ಲಿಂದ ನೆಕ್ಸ್ಟು ನಾವು ಲೇಸರ್ ಟ್ಯಾಗ್ಗೆ ಹೋಗ್ತಾ ಇದ್ದೀವಿ. This is my first time in laser tag. Me too. Same. This is also my first time. I'm gonna cook you. I'm gonna cook you. No, I'm gonna cook you. We'll wait for the next one. Alright, thank you. Thank you guys. It'll be in about 10 minutes. ನಾವೆಲ್ಲ ಸೆಟ್ಲ್ ಹಾಕಿ ಅಷ್ಟೊತ್ತು ಬೇಕು. Let's play game. Yeah. 2, 4. You have a lot of kids in this trip? 6, 7, 8, 9, 10, 11. Hey, perfect. We are 11. 11? ಎಲ್ಲರೂ ಇದೀವಾ? ಮೇಘ ಇಲ್ಲಿ. All right, guys. You
take your coats off and hang them on that hook for starters. You can take your... Okay, come here. This goes back. This goes back. ಹೋಗಿ ಬಂದ್ವಿ. ತುಂಬಾ ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು. ನಾನು ಮಕ್ಳ ಜೊತೆ ಫುಲ್ ಎಂಜಾಯ್ ಮಾಡಿದೆ. ಹೈಡ್ ಮಾಡ್ಕೊಂಡೆಲ್ಲ ಮಾಡೋಣ ಅಂದ್ಕೊಂಡೆ, ಬಟ್ ಅವ್ರ ಜೊತೆ ಓಡಾಡ್ತಾ ಇದ್ರೆ ಅವ್ರಿಗೂ ಏನೋ ಒಂಥರ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ಮಕ್ಳ ಥರನೇ ಆಟ ಆಡ್ತಿದ್ದೆ. ಇದರಲ್ಲಿ ಮೇಘ ಮತ್ತು ವಿನಯ್ ಇಬ್ಬರು ಬೇರೆ ಬೇರೆ ಕಡೆ ಹೈಡ್ ಮಾಡಿಕೊಂಡು ಶೂಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಫಸ್ಟು ಬಂದು ಮೇಘ, ಸೆಕೆಂಡ್ ವಿನಯ್, ಅದಾದಮೇಲೆ ಎಲ್ಲರೂ ಇದೇ ಥರ ಇತ್ತು. ಏನಂದರೆ ಫಸ್ಟು ಬೇಕಂದರೆ ನಾವು ಫೋಟೋ ಕ್ಲಿಕ್ ಮಾಡ್ಕೊಂಡು ಹೋಗ್ಬೋದು, ನಮ್ಮ ಫೋಟೋ ಕೂಡ ಬರುತ್ತೆ. ಯಾರ್ಯಾರ್ದು ಫೋಟೋ ಇರಲ್ವೋ ಜಸ್ಟ್ ಹಂಗೆ ಬ್ಲ್ಯಾಂಕ್ ಆಗಿರುತ್ತೆ. ತುಂಬಾ ಫನ್ ಆಗಿತ್ತು. ಮಕ್ಕಳು ಸಿಕ್ಕಾಬಡೆ ಎಂಜಾಯ್ ಮಾಡಿದ್ರು. ಅಲ್ಲಿಂದ ಹೊರಗಡೆ ಬಂದ್ವಿ. ಅಪ್ಗ್ರೇಡ್ ಮಾಡ್ಕೊಂಡ್ಮೇಲೆ ನಮ್ಗೆ ಈ ಥರ ಎಲ್ಲ ಥರ ರೈಡ್ ಸಿಕ್ತು. ಇದಾದಮೇಲೆ 4D ಥಿಯೇಟರ್ ಕೂಡ ಹೋಗ್ತೀವಿ. ಸೊ ಇಲ್ಲಿ ನೋಡ್ಬೋದು ಹೊರಗಡೆ ಬಂದು ಇಲ್ಲಿಗೆ ಬಂದಿದ್ದೀವಿ. ಅವಾಗಿಂದ ಇಲ್ಲಿ ಫೋಟೋಸೇ ತೊಗೊಂಡಿರಲಿಲ್ಲ. ಸೊ ಕ್ರಿಸ್ಮಸ್ ಟ್ರೀ ಕೂಡ ಡೆಕೋರೇಟ್ ಮಾಡಿದರು. ಹಾಗೆ ಈ ಗ್ಲೆನ್ವುಡ್ ಕೇವನ್ಸ್ ಅಡ್ವೆಂಚರ್ ಪಾರ್ಕ್ ಬಂದಿರೋದು ಒಂದು ಮೆಮೊರಬಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೂರಿಸ್ಬಿಟ್ಟು ಫೋಟೋಸ್ ತೆಗಿಯೋಣ ಅಂತ ಕೂರಿಸಿದ್ದು. ಇಲ್ಲಿ ನೋಡಿ ನಮ್ಮ ಆದ್ಯನ ಏನೋ ಅವಳು ಗಾಡಿ ಓಡಿಸ್ಕೊಂಡು ಹೋಗ್ತಾರ ಥರ ಯಾವುದೋ ಒಂದು ರೈಡಲ್ಲಿ ಹೋಗೋ ಥರ ಫುಲ್ಲು ಆ್ಯಕ್ಟ್ ಎಲ್ಲ ಮಾಡ್ತಾ ಇದ್ಲು. ಸೊ ನಾನಿಬ್ಬರು ಮುಂದೆ ಇರಲಿ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಚಿಕ್ಕವ್ರನ್ನ ಮುಂದೆ ಕೂರಿಸ್ದೆ. ಇದು ರಾತ್ರಿ ಹೊತ್ತು ಲೈಟ್ ಆಗತ್ತೆ, ಚೆನ್ನಾಗಿರುತ್ತೆ. ಒಂದಷ್ಟು ಕಡೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡ್ರು. ಮಕ್ಳದ್ದು ಮಾತ್ರ ತೆಗೆದ್ವಿ ಅಷ್ಟೇ ಇಲ್ಲಿ. ಮತ್ತು ರಾತ್ರಿ ಹೊತ್ತು ನೋಡಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಕ್ರಿಸ್ಮಸ್ ಲೈಟ್ಸ್ ಎಲ್ಲ ಆನ್ ಆಗಿರ್ತಿತ್ತಲ್ವಾ. ಕ್ರಿಸ್ಮಸ್ ಲೈಟ್ಸ್ ಅನ್ನೋದಕ್ಕಿಂತ ಎಲ್ಲ ಕಡೆ ಲೈಟಿಂಗ್ ಎಲ್ಲ ಇರ್ತಿತ್ತು. ತುಂಬ ಚೆನ್ನಾಗಿರ್ತಾ ಇತ್ತು. ಇನ್ನು ಮ್ಯಾಪ್ ನೋಡ್ಬೋದು, ಈ ಥರ ಇರುತ್ತೆ. ಕಂಪ್ಲೀಟ್ ಪಾರ್ಕು, ಎಲ್ಲೆಲ್ಲಿ ಹೋಗಬೇಕು, ಎಲ್ಲಿ ಏನೇನು ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ನೋಡಿಕೊಂಡು ನೆಕ್ಸ್ಟ್ ಇವಾಗ ನಾವು 4D ಥಿಯೇಟರ್ಗೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಬಟ್ ಇಲ್ಲಿ ವೀಡಿಯೋ ಮಾಡ್ಕೊಬಾರ್ದು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ರು. Alright, you guys can go ahead and grab a pair of 3D glasses, your camera and your water. 2 ಶೋ ತೋರಿಸಿದ್ರು ನಮಗೆ. ತುಂಬಾ ಚೆನ್ನಾಗಿತ್ತು. ಅದನ್ನು ಹಾಗೆ ನಾವು ಅಲ್ಲೇ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವೇನೋ ಅನ್ನೋ ಒಂದು ಫೀಲ್ ಬರ್ತಾ ಇತ್ತು. ಸೊ ಇದು ಅವ್ರು ವೀಡಿಯೋ ಮಾಡೋದಕ್ಕೆ ಬಿಡದೇ ಇರೋದು ಕೂಡ ಒಳ್ಳೆಯದೇ ಆಯಿತು. ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಕಡೆ ಅನಿಸ್ತು. ಸ್ಪಿಲಿಯೋ ಬಾಕ್ಸಲ್ಲಿ ವೇದು ಹೋಗಿ ಸ್ಟಕ್ ಆಗಿಬಿಟ್ಟಿದ್ದ. ಅವನು ಫುಲ್ ತೀಟ್ಲೆ ಅಂತ ಹೇಳ್ತಿರ್ತೀವಲ್ಲ, ಒಳಗಡೆ ಹೋಗ್ಬಿಟ್ಟ. ಬಟ್ ಅದಾದಮೇಲೆ ಹೊರಗಡೆ ಬರೋದಕ್ಕೆ ತುಂಬ ಅಳ್ತಿದ್ದ. ಅದಾದಮೇಲೆ ಮೆತ್ತಗೆ ಎಲ್ಲ ಅವರಪ್ಪ ಮಕ್ಕಳು ಎಲ್ಲರೂ ಸೇರಿ ಕರ್ಕೊಂಡು ಬಂದರು. ಒಂದು ವ್ಲಾಗಲ್ಲಿ 1 ಡೇ ಕಂಪ್ಲೀಟ್ ವೀಡಿಯೋ ಹಾಕಬೇಕಂತ ಫಸ್ಟ್ ಅಂದ್ಕೊಂಡಿದ್ದೆ. ಬಟ್ ಆ ರೀತಿ ಮಾಡಿದಿದ್ರೆ ನಾವು ಎಲ್ಲ ಕಡೆ ಹೋಗಿದ್ವಿ ಅಲ್ಲ, ಅದನ್ನೆಲ್ಲ ನಾನು ಕವರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ನೋಡಿದ್ರಿ ಈ ಒಂದು ಕೇವ್ ಟೂರೇ ತುಂಬ ಟೈಮ್ ಕನ್ಸ್ಯೂಮ್ ಮಾಡ್ತು. ಸೊ ಒಂದು ಎಂಟೈರ್ ಡೇದ ಹಾಕಿದಿದ್ರೆ ತುಂಬಾ ಲೆಂತಿ ಆಗ್ತಿತ್ತು. ಅಂದರೆ ಆಲ್ಮೋಸ್ಟ್ 1-1.5 ಆಗೋಗ್ತಿತ್ತೇನೋ. ಯಾಕಂದರೆ ಇವಾಗಲೇ ಒಂದು 35 ನಿಮಿಷದ ಮೇಲಿದೆ ವೀಡಿಯೋ. ಸೊ ಬೇಜಾರಾಗಿದ್ದರೆ ದಯವಿಟ್ಟು, ಅಂದರೆ ಬೋರ್ ಆಗಿದ್ರೆ ಸ್ಕಿಪ್ ಮಾಡಿ ಅಂತ ಮೊದಲೇ ಹೇಳಿದ್ದೆ. ಇನ್ನು ಇಲ್ಲಿವರೆಗೂ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿರೋ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಲಾಸ್ಟಲ್ಲಿ ಫ್ಯೂ ಪಿಕ್ಸ್ ತೊಗೊಂಡಿದ್ವಲ್ಲ, ಅದನ್ನು ಆ್ಯಡ್ ಮಾಡಿದೆ. ಸೊ ನಮ್ಮ ಈ ಹಾಫ್ ಡೇ ವ್ಲಾಗ್ ಇದಾಗಿತ್ತು. ಅಂದರೆ ಡೇ 2 ಹಾಫ್ ಡೇ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ಇದು ಎಡಿಟಿಂಗ್ ಆಗಿರ್ಬೋದು ಅಥವಾ ಒಂದು ವಾಯ್ಸ್ ಓವರ್ ಕೊಡೋದಾಗಿರ್ಬೋದು, ತುಂಬಾ ಟೈಮ್ ನನಗೂ ಕೂಡ ತೊಗೊಂತು. ಸೊ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಈ ಕಂಪ್ಲೀಟ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.